ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ ಬನ್ರಿ ಇಲ್ಲಿ. ಏನ್ ಬಾಬಾ ಕರೆದಿದ್ದ? ಅದು ನೋಡಿ ಬಿಟ್ಟಲ್ಲವ್ರೆ, ಮನುಷ್ಯನಾಗಿ ನಾವು ಜನ್ಮ ತಾಳಿದ ಮೇಲೆ ಒಂದೋ ದುಡಿದು ತಿನ್ಬೇಕು, ಇಲ್ಲ ಹೊಡೆದು ತಿನ್ಬೇಕು. ಹೊಡೆದು ತಿನ್ನೋ ಯೋಗ್ಯತೆ ಅಂತೂ ನಿಮಗಿಲ್ಲ, ದುಡಿದು ತಿನ್ನೋದಕ್ಕೆ ಏನ್ರಿ ಬಂದಿದೆ ನಿಮ್ಗೆ? ಬಾವಾ ರೀ ವಿಠಲವ್ರೆ ಬನ್ನಿಪ್ಪ ಇಲ್ಲಿ ಅಂತ ಮರ್ಯಾದೆ ಕೊಡ್ತೀರಾ, ಪತ್ರ ಬಂದ್ರೆ ಕಪ್ಪು ಕಪ್ಪಾಡ ಕೊಡ್ತೀರಾ, ಯಾಕೆ ಅಂತ? ಅದು ನೋಡಿ ಬಿಟ್ಟಲ್ಲವ್ರೆ, ನಾನಾಗಿ ಏನೋ ಬೇಕು ಅಂತ ಹೊಡಿಲಿಲ್ಲ. ಅದೇ ಈ ಮನೆಯಲ್ಲಿ ಯಾರೊಬ್ರು ಇದ್ರಲ್ಲ ಅಜ್ಜಿ, ಅವ್ರ ಅಜ್ಜಿ ಅಲ್ರಿ ನಿಮ್ಮಮ್ಮ? ಅವ್ರು ಹೇಳಿದ್ರು ಅಂತ ನಾನು ನಿಮ್ಗೆ ಹೊಡಿಬೇಕಾಗಿ. ಕಾಲ ಬಂತಪ್ಪ, ಅತ್ತೆ ಆದವರು ಹೊಳಿಯನ್ಗೆ ಸುಪಾರಿ ಕೊಟ್ಟುಬಿಟ್ರು. ಅವ್ರೇನ್ ನನಗೆ ಸುಪಾರಿ ಕೊಟ್ಟಿಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರು. ನನಗೆ ಬಾಯಿ ಮಾತಲ್ಲಿ ಹೇಳಿ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ನಿಮಗೆ ಈ ತರ ಹೊರಬಿಟ್ಟು ಹೇಳ್ಬೇಕಾಗಿದೆ. ಏನ್ ಮಾಡ್ತಿದ್ಯಾ ಅಲ್ಲಿ? ನಮ್ ಜಾಜಿ ಅದಕ್ಕೆ ಒಡವೆ ಕಳ್ವಾಗಿದೆ ಅಂತ ಎಷ್ಟು ಒದ್ದಾಡ್ತಿದಾರ ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಲಿ, ಅಷ್ಟೊಂದು ಒಡವೆಗಳನ್ನ ಇಟ್ಕೊಂಡಿದ್ದು ಅವ್ರ ತಪ್ಪು. ಆ ಒಡವೆಗಳು ಎಲ್ಲೋಯ್ತು ಏನಾಯ್ತು ಅಂತ ಹುಡುಕದ್ ಬೇಡ್ವೇನೆ? ನಾನ್ ಯಾಕೆ ಹುಡುಕ್ಲಿ? ಹುಡುಕ್ಬೇಕಾದ್ರೆ ಹುಡುಕ್ತಿಲ್ಲ. ಬಿಟ್ಟಲ್ಲವ್ರೆ, ನಿಮ್ಮ ಕೆನ್ನೆಗೆ ಏಟು ಜೋರಾಗಿ ಬಿತ್ತೆ. ನೀವು ಹೊಡಿ ಏಟು ಯಾವಾಗ್ಲೂ ಜೋರಾಗೇ ಇರುತ್ತೆ ಬಾವ. ನಿಮ್ ಕೈಲಿ ಏಟು ತಿಂದು 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 ಕೆನ್ನೆಗಳೆಲ್ಲ ಕಬ್ಬಿಣ ಆಗ್ಬಿಟ್ಟಿವೆ. ತುಂಬಾ ಸುಸ್ತಾಗಿರ್ಬೇಕು ಅನ್ಸುತ್ತೆ, ತಗೊಳ್ಳಿ ಜ್ಯೂಸ್ ಕುಡಿ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ ಬಾಬಾ. ಯಾವಾಗ ಕೇಳ್ತಿರೋ, ಯಾವಾಗ ಪ್ರೀತಿ ತೋರಿಸ್ತಿರೋ ಒಂದೂ ಗೊತ್ತಾಗಲ್ಲ. ಇವಾಗ ನೀವೇ ಜ್ಯೂಸ್ ಕೊಡ್ತಿದ್ರ, ನಾನು ಯಾಕೆ ಬೇಡ ಕುಡಿದು ಬಿಡ್ತೀನಿ. ಬಿಟ್ಟಲ್ಲವ್ರೆ, ಈಗ ನೀವು ನೇರವಾಗಿ ನಿಮ್ಮ ಹೆಂಡತಿ ಹತ್ರ ಹೋಗ್ತೀರಾ. ಮೊದಲಿಗೆ ಒಂದಿಷ್ಟು ಬೈತೀರಾ, ಆಮೇಲೆ ಕೆನ್ನೆಗೆ ಒಂದು ಬಿಡ್ತೀರಾ, ನಂತರ ಮತ್ತೆ ಇಲ್ಲಿಗೆ ವಾಪಸ್ ಬರ್ತೀರಾ. ಏನ್ ಮಾಡ್ತಾ ಇದ್ಯಾ ಪಲ್ಲು? ಏನಪ್ಪಾ, ನಮ್ ಜಾಜತ್ಗೆ ಒಡವೆ ಕಳ್ದೋಗಿದ್ಯಲ್ಲ, ಅದನ್ನ ಹುಡ್ಕಕ್ ಇವ್ರು ಸಹಕಾರನೇ ಕೊಡ್ತಿಲ್ಲ. ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ನೆಪ್ಪಗಿದ್ರೆ ಸರಿ, ಇಲ್ಲ ಅಂದ್ರೆ ತಟ್ಟು ಬಿಡ್ತೀನಿ. ಬಿಟ್ಟಲ್ಲವ್ರೆ, ಯಾಕೋ ನಿಮ್ಮ ಹೆಂಡತಿಗೆ ಅದು ಸಾಲಿಲ್ಲ ಅಂತ ಕಾಣಿಸುತ್ತೆ. ಹೋಗಿ ಮತ್ತೊಂದು ಬಿಡಿಪ. ಹೊಡ್ತಿದ್ಯಾ? ನೀನೇ ಅವಳು ಕಬ್ಬಾಳಕ್ ಹೊಡ್ದಿಯಲ್ಲೋ? ತಗದು ತಟ್ಟು ಬಿಡ್ತೀನಿ. ನಾನು ಯಾಕೆ ನನ್ನ ಹೆಂಡ್ಸ ಕೊಡಿಲ್ಲ? ಐ ಲವ್ ಯು ಪಲ್ಲು. ನಿಕ್ಕಿದ್ದನ್ನ ರೂಮಲ್ಲಿ ಕೊಂಡು ಮಾಡೋಣಪ್ಪ. ಏನಾಗಿದೆ ಇವನ್ಗೆ? ಬಿಟ್ಟಲ್ಲವ್ರೆ, ಅಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದಾನಲ್ಲ, ಅವನ ಹೆಸರು ಸಾಹುಕಾರ ಸಾಂಬ ಶಿವರಾಮ್ ಅಂತ. ಸಿಕ್ಕಾಪಟ್ಟ ಶ್ರೀಮಂತ. ಅವನು ಈಗ ತಾನೇ ಬ್ಯಾಂಕಿಂದ ದುಡ್ಡನ್ನ ಡ್ರಾ ಮಾಡ್ಕೊಂಡು ಬರ್ತಾ ಇದ್ದಾನೆ. ಎಷ್ಟು ದುಡ್ಡು? ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಒಂದು 20 ಲಕ್ಷ ರೂಪಾಯಿ ಡ್ರಾ ಮಾಡಿರ್ತಾನೆ. ಅವ್ರ ದುಡ್ಡು ಅವ್ರು ವಿಡ್ರಾ ಮಾಡ್ತಾರೆ, ನಮ್ಗೇನ್ ಬಿಡಿ ಬಾವ. ಹಾಗಂದ್ಬಿಟ್ರೆ ಹೇಗೆ? ಜ್ಯೂಸ್ ಕುಡಿರಿ. ಯಾಕೆ? ತಮ್ಮ ನೋಡ್ತಾ ಇದ್ರೆ ಸಿಕ್ಕಾಪಟ್ಟ ನಿಶಕ್ತಿ ಅನ್ಸುತ್ತೆ, ಇದನ್ನ ಕುಡಿರಿ, ಶಕ್ತಿ ಬರುತ್ತೆ. ಬಾವ, ನನ್ನ ಮೇಲೆ ಅದೆಷ್ಟು ಕಾಲಿದೆ ನಿಮ್ಗೆ. ಐ ಲವ್ ಯು. ಬಿಟ್ಟಲ್ಲವ್ರೆ, ಈಗ ನೀವು ಈ ಮಂಕಿ ಕ್ಯಾಪನ್ನ ಹಾಕೋತೀರ. ಈಗ ನೇರವಾಗಿ ಅವ್ರ ಹತ್ರ ಹೋಗ್ತೀರಾ. ಹೋಗ್ತಿದ್ದ ಹಾಗೆ ಡ್ರೈವರ್ಗೆ ಒಂದು ಬಿಟ್ಟು ಎಚ್ಚರ ತಪ್ಪಿಸ್ತೀರಾ. ಹಾಗೇನೆ ಸಾಂಬಶಿವರಾಯರಿಗೂ ಒಂದು ಬಿಡ್ತೀರಾ, ಅವ್ರು ಎಚ್ಚರ ತಪ್ತಾರೆ, ನೀವು ಅವ್ರ ಪಕ್ಕನೆ ಕೂತಿರ್ತೀರಾ. ಯಾಕಪ್ಪ ಮಂಕಿ ಕ್ಯಾಪ್ ಹಾಕೊಂಡಿದ್ದೀರಾ? ನಾನೆಲ್ಲಮ್ಮ ಮಂಕಿ ಕ್ಯಾಪ್ ಹಾಕೊಂಡಿದ್ದೀನಿ. ಏನಿದು? ಬಾವಾ, ನಾನು ಯಾವಾಗ ಬಾಬಾ ಮಂಕಿ ಕ್ಯಾಪ್ ಹಾಕೊಂಡೆ? ಬಿಟ್ಟಲ್ಲವ್ರೆ, ನಾನೇ ಕಂಡ್ರೆ ನಿಮಗೆ ಮಂಕಿ ಕ್ಯಾಪ್ ಹಾಕಿದ್ದು. ಅಣ್ಣಯ್ಯ, ಈ ಕ್ಯಾಪ್ ನಮ್ಮ ಯಜಮಾನ್ರಿಗೆ ಹಾಕ್ಸಿ ಮಂಕಿ ಮಾಡ್ಬೇಕು ಅಂತಿದ್ಯಾ? ಯಾಕಂದ್ರೆ ಈ ಮನೇಲಿ ಅದ್ಯಾರೋ ಒಡವೆಗಳನ್ನ ಕಳ್ಕೊಂಡಿದ್ದಾರೆ ಅಂದ್ರಲ್ಲ, ಅದ್ಯಾರ್ದು ಅಲ್ಲ, ನಮ್ ಜಾಜತ್ಗೆದು. ಆ ಒಡವೆಗಳನ್ನ ಹುಡುಕ್ಬೇಕಾಗಿತ್ತು, ಹಾಗಾಗಿ ಬಿಟ್ಟಲ್ ಅವ್ರಿಗೆ ಮಂಕಿ ಕ್ಯಾಪ್ನ ನಾನೇ ಹಾಕ್ದೆ. ಪತ್ತೆದಾರಿ ಕೆಲ್ಸನಾ? ಏನಪ್ಪ, ನಾನೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಂಗೆ ಹೊಡಿಯಲ್ಲ ತಾನೆ? ಪಲ್ಲು, ಆರಾಮತ್ತಿಗೆ ಒಂದು ಅರ್ಥ ಬೇಡ್ವೇನಮ್ಮ? ನಾನು ಯಾವತ್ತಾದ್ರೂ ನಿನ್ ಮೇಲೆ ಕೈ ಮಾಡಿದ್ದೇನೇನಮ್ಮ? ನಿಮಗ್ ಗೊತ್ತಿಲ್ದೇನೆ ನೀವು ಒಂದೊಂದ್ಸಲಿ ಒಂದೊಂದ್ಸಲ ಆಡ್ತಿರಲ್ಲಪ್ಪ. ತಲೆ ಮೇಲೆ ಕೂತ್ ಸರಿ ಮಾಡತ್ತಾನೆ.
ಬಾಬಾ ಯಾರೋ ಸಾಹುಕಾರರು ಬಂದ್ರು ಬ್ರೀಫ್ ಕೇಸಲ್ಲಿ ಏನೋ ತಂದ್ರು ಅಲ್ಲಿವರೆಗೂ ಗೊತ್ತಿದೆ. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಿರೋಲ್ಲ ಬಾಬಾ. ಮುಂದಿನ ಸಲ ನಾನು ನಿಮ್ಗೆ ಜ್ಯೂಸ್ ಕೊಡಿಸ್ತೀನಲ್ಲ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನನ್ನ ಕ್ಲೋಸ್ ಫ್ರೆಂಡ್ ಡೈಮಂಡ್ ದಾಮಿನಿ ಡೈಮಂಡ್ ಪರ್ಚೇಸ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬರ್ತಿದ್ದಾಳೆ. ಅವಳು ನಮ್ಮನೇಲೆ 2 ದಿನ ಇರ್ತಾಳೆ. ಯಾವಾಗ ಬರ್ತಾರಂತೆ? ಯಾಕೆ ಬಂದ ತಕ್ಷಣ ಬುಟ್ಟಿಗೆ ಹಾಕೊಳಕ? ಅಲ್ಲ, ಮನೆಗೆ ಬಂದ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ಲ, ಅದಕ್ಕೆ ಕೇಳಿದೆ. ಹಾಬಿ, ಅವಳು ಬಂದ ತಕ್ಷಣ ನೀವೇನಾದ್ರು ಡ್ಯಾನ್ಸ್ ಮಾಡಿ ಬಾಲ ಬಿಚ್ಚಿದ್ರೋ ಆ ಬಾಲನ ಕಟ್ ಮಾಡ್ಬಿಡ್ತೀನಿ. ಏನಾದ್ರೂ ಡಾನ್ಸ್ ಮಾಡಬೇಕು ಅನ್ಸಿದ್ರೆ ನಿಮ್ ಜೊತೆನೆ ಮಾಡ್ತೀನಿ ಬಿಡಿ. ಪಲ್ಲು ಬಿಟ್ಲಾ, ಅವಳು ಬರೋದ್ರೊಳಗಡೆ ಮನೆಯೆಲ್ಲ ಕ್ಲೀನ್ ಮಾಡಿ. ಸುಮ್ಮನೆ ಕ್ಲೀನ್ ಮಾಡಕ್ಕಾಗತ್ತಾ? ಚಂಪಾ ಕಮ್ ಯಾರ್. ಏನ್ ಜಾಜಿ ಅಕ್ಕ? ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ, ಮೊದ್ಲು ನನ್ನ ಇಲ್ಲಿ ಕರ್ಸಿದ್ಯಾಕೆ ಅಂತ ಹೇಳಿ. ನಾಳೆ ನನ್ನ ಕ್ಲೋಸ್ ಫ್ರೆಂಡ್ ದಾಮಿನಿ ಬರ್ತಿದ್ದಾಳೆ. ಅವಳು ನಮ್ಮ ಮನೆಗೆ ಬಂದಾಗ ಟೇಸ್ಟಿ ಫುಡ್ ನ ಪ್ರಿಪೇರ್ ಮಾಡ್ಬೇಕು. ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಬಿಟ್ಲಾ ಏನು ಯಜಮಾನ್ರೆ, ಬಂದವ್ರಿಗೆಲ್ಲ ಬೇಸ್ ಹಾಕಕ್ ನನ್ ಕೈಲಿ ಆಗಲ್ಲ. ನೀವು ನನ್ ಕೆನೆಗೆ ಹೊಡೆದ್ರ? ಬೇಯಿಸಿ ಹಾಕಬೇಕು, ನೀನು ಬೇಯಿಸಿ ಹಾಕ್ತೀಯ. ಮನೆಗೆ ಯಾರಾದ್ರೂ ಬಂದ್ರೆ ಗೆಸ್ಟ್ ಫೀಸ್ ಅಂತ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಅಷ್ಟೇ ತಾನೇ? ಬರೀ 100 ಏನು, ಇದರಲ್ಲಿ 10,000 ಇದೆ. ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ನೀನು ಬೇಯಿಸಿ ಹಾಕ್ತೀಯ. ಅದನ್ನೇ ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಲ್ಲ. ನಾನು ಮಾತಾಡೋದೇ ಹೀಗೆ. ಏನಾಗಿದೆ ನಿಮ್ಗೆ? ಇನ್ನೊಂದು ಬಿಡ್ಲಾ? ಅಭಿ, ನನ್ ಒಡವೆ ಕಳ್ತನ ಆಯ್ತಲ್ಲ. ಅಲ್ಲ ಅಭಿ, ನಾಳೆ ನನ್ ಕ್ಲೋಸ್ ಫ್ರೆಂಡ್ ನಮ್ಮ ಮನೆಗ್ ಬರ್ತಿದ್ದಾಳೆ. ಆಗ ಅವಳ ಒಡವೆಗಳು ಕಳ್ತನ ಆಗ್ಬಿಟ್ರೆ? ಇಲ್ಲ, ಹಾಗೆ ಆಗದೆ ಇರೋ ಹಾಗೆ ನಾನು ಬೇಕಿದ್ರೆ ಅವ್ರಿಗೆ ಕಾಲಿರ್ತೀನಿ. ಅವ್ರ ಪಾಡಿಗೆ ಅವ್ರು ಬಂದ್ಬಿಟ್ಟು ಹೋಗ್ಲಿ. ಯಾವುದೇ ಕಾರಣಕ್ಕೂ ಬರೋದನ್ನ ಮಾತ್ರ ನಿಲ್ಸೋದಕ್ಕೆ ಹೇಳ್ಬಿಡಿ ಅವ್ರಿಗೆ. ತುಂಬಾ ಅಪರೂಪಕ್ಕೆ ಬರ್ತಾ ಇದ್ದಾರೆ. ಅಲ್ಲ, ಅಕಸ್ಮಾತ್ ಕಳ್ತನ ಆಯ್ತಪ್ಪ, ಆಗ ಬೇಕಿದ್ರೆ ನಾವು ಅವ್ರಿಗೆ ಒಂದು ಇನ್ಶೂರೆನ್ಸ್ ಅಂತ ಮಾಡಿಸ್ಬಿಟ್ರೆ ಆಯ್ತು. ಅದಕ್ಕೆಲ್ಲ ಇನ್ಶೂರೆನ್ಸ್ ಮಾಡಿಸ್ತಾರಾ? ಇದೆ ಅಲ್ಲ, ನೀವು ಎಲ್ಲಿದ್ದೀರಾ ಅಂತ. ಈ ಮೈಸೂರಲ್ಲಿ ದಸರಾ ಅಂತ ನಡೀತಲ್ಲ, ಅಲ್ಲಿ ಆನೆಗಳಿಗೆಲ್ಲ ಇನ್ಶೂರೆನ್ಸ್ ಅಂತ ಮಾಡಿಸ್ತಾರೆ. ಬಾಂಬೆನಲ್ಲಿ ಮೊನ್ನೆ ಯಾವುದೋ ಒಂದು ಗಣೇಶನ್ಗೂ ಕೂಡ ಇನ್ಶೂರೆನ್ಸು ಅಂತ ಮಾಡಿಸಿದಾರಂತೆ. ಅಂದಮೇಲೆ ಇವರು ಮತ್ತು ಇವ್ರ ಒಡವೆಗಳಿಗೆ ನಾವ್ ಯಾಕೆ ಇನ್ಶೂರೆನ್ಸ್ ಅಂತ ಮಾಡಿಸ್ಬಾರ್ದು? ಅಭಿ, ನೀವ್ ಯಾಕೋ ಒಂಥರ ವಿಯರ್ಡ್ ಆಗಿ, ಐ ಮೀನ್ ಟು ಸೇ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದೀರಾ. ಅದಕ್ಕೆ ನೀವು ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ನಮ್ಮ ಅಣ್ಣ ಏನ್ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ನಿಮ್ ಪ್ರೀತಿ ಇವತ್ ಸಿಗುತ್ತೆ, ನಾಳೆ ಸಿಗುತ್ತೆ, ನಾಡಿದ್ ಸಿಗುತ್ತೆ ಅಂತ ಕಾದು 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 ಅವನು ವಿಚಿತ್ರವಾಗಿ ಆಡಕ್ ಶುರು ಮಾಡಿದಾನೆ. ಅಣ್ಣಯ್ಯ, ಈಗ್ಲಾದ್ರೂ ಕೇಳೋ, ಹನಿಮೂನ್ಗೆ ಯಾವಾಗ ಬರ್ತಾರೆ ಅಂತ. ಬನ್ನಿ ಹನಿಮೂನ್ಗೆ ಹೋಗೋಣ. ಬಾಂಬೆ ಕರ್ಕೊಂಡೋಗಿ ಬೀಚ್ ತೋರಿಸ್ತೀನಿ. ನೋ ನೋ ನೋ, ನಾ ಇನ್ನ ಎಲೆಕ್ಷನ್ ನಿಂತ್ಕೋಬೇಕು, MLA ಆಗ್ಬೇಕು, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು. ಅಲ್ಲಿವರೆಗೂ ನೋ ಬೀಚ್, ನೋ ಹನಿಮೂನ್. ಯು ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಅದ್ರಲ್ಲಿ ನೀವು ಮುಖ್ಯ ಆಗ್ಬಿಟ್ಟಿರ್ತೀರಾ. ಪಲ್ಲು, ಒಂದ್ ನಿಮಿಷ ಬಾಮ್ಮನಿ. ಏನಪ್ಪ? ಪಲ್ಲು, ನಿಮ್ಮ ಅಣ್ಣನ ತಾವ ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀನು ಆ ಕಡೆ ಹೋಗಿ ಧೂಳು ಕೊಡುವಮ್ಮ. ಇಲ್ಲೇ ಧೂಳು ಕೊಡುದ್ರೆ ಏನಾಗುತ್ತೆ? ಧೂಳು ಮೂಗೊಳಗೆ ಹೋಗಿ ಅಲರ್ಜಿ ಆಗುತ್ತಮ್ಮ. ನೀನು ಅಷ್ಟೇನೆ ಮೂಗುಗೊಂದು ಬಟ್ಟೆ ಕಟ್ಕೊಂಡು ಧೂಳು ಹೊಡಿ, ಆಯ್ತಾ? ಓ, ನಂಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲಪ್ಪ. ಅದನ್ನ ಹೇಳ್ಬೇಕು ಅಂತಾನೆ ನಿನ್ ಸೈಡ್ ಕರ್ಕೊಂಡ್ ಬಂದಿದ್ದು. ಹೋಗು. ನೀವೆಷ್ಟು ಒಳ್ಳೆಯವರು. ಥ್ಯಾಂಕ್ಸ್. ಯಾಕ್ರೆ ಬಿಟ್ಟಲ್ ಕಾಲು ಹಿಡ್ಕೊಂಡ್ಬಿಟ್ರಿ? ಬಾವ, ನನ್ನ ಜೋಬಲ್ಲಿ 5,000 ರೂಪಾಯಿ ಸಿಕ್ತು ಬಾವ. 5,000 ಇಟ್ಟಿದ್ದು ನಾನೇ. ಯಾಕೆ ಬಾವ, ಯಾಕೆ ಹೀಗ್ ಮಾಡಕ್ ಹೋದ್ರಿ? ಬೇಡ ಅಂದ್ರೆ ವಾಪಸ್ ಕೊಟ್ಟು ಬಿಡಿ. ಬಾವ, ನೀವಿಷ್ಟೊಂದು ಧಾರಾಳ ಯಾವತ್ತಾದ್ರಿ? ಮಸಾಲೆ ದೋಸೆಗಿಂತ ಜುಜುಬಿ 200 ರೂಪಾಯಿ ಕೊಡದೆ ಇರೋ ನೀವು ನನಗ್ ಕಾಣದ ಹಾಗೆ ನನ್ನ ಜೇಬಲ್ಲಿ 5,000 ರೂಪಾಯಿ ಇಟ್ಟಿದ್ರ ಅಂದ್ರೆ ಸಾಮಾನ್ಯವಾದ ಮಾತಾಡಬವ. ನೋಡಿ, ನೀವು ಯಾವತ್ತೂ ಹೀಗೆ ಇರ್ಬೇಕು. ಆದ್ರೆ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ನನಗೆ ಗೊತ್ತಾಗ್ದಾಗೆ 5,000 ರೂಪಾಯಿನ ನನ್ನ ಜೇಬಲ್ಲಿ ಇಡಕ್ ಹೋಗ್ಬಿಡಿ. ಯಾಕೆಂದ್ರೆ ನನ್ನ ಹಾರ್ಟ್ ಸ್ವಲ್ಪ ವೀಕ್. ಇಡೋದಾದ್ರೆ ಈ ಜೋಬಲ್ಲಿ 100, ಈ ಜೋಬಲ್ಲಿ 100, 200 ರೂಪಾಯಿ ಇಟ್ರೆ ಅವತ್ತಿನ ದಿನ ಕತೆನ ಮುಗಿಸ್ಕೊತೀನಿ. ಬಿಟ್ಟಲ್ಲ ಅವ್ರೆ, ಈ ಮನೆಗೆ ಡೈಮಂಡ್ ದಾಮಿನಿ ಅಂತ ಬರ್ತಾ ಇದ್ದಾಳಂತಲ್ಲ, ಅವಳು ಹೇಗಿದ್ದಾಳೆ? ಸಕ್ಕತ್ತಾಗಿದ್ದಾಳೆ ಪಾಪ. ನಾನು ಅವಳನ್ನ ಮಾತಾಡ್ಸ್ಬಹುದು? ಮಾತಾಡ್ತಾ ಇದ್ದೇನೋ, ಪಟಾಯಿಸ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಜಾಜತ್ಗೆ ಗೊತ್ತಾಗ್ಬಾರ್ದು. ನೀವ್ ಈ ರೀತಿ ಕುರುಚಿಲ್ ಗಡ್ಡೆ ಬಿಟ್ಕೊಂಡು ಹೋದ್ರೆ ಯಾವ ಹುಡುಗಿ ತಾನೇ ನಿಮ್ಮನ್ನ ಹತ್ರ ಸೇರಿಸ್ತಾಳೆ? ಶೇವ್ ಮಾಡ್ಕೊಂಡು ಟ್ರಿಮ್ ಆಗಿ ಹೋಗಿ. ನನ್ನ ಗಡ್ಡದ ಸುದ್ದಿಗೆ ಯಾರಾದ್ರೂ ಬಂದ್ರೆ
ಗಂಟಲನ್ನ ಹೆಸಕ್ಕೆ ನಾಲ್ಗೆನ ಆಚೆ ತರಿಸ್ಬಿಡ್ತೀನಿ. ಜಾಜಿ ಜಾಜಿ ಓಹೋ ದಾಮಿನಿ ನೀನ್ ಬಂದಿದ್ದು ಸಾಕ್ಷಾತ್ ಲಕ್ಷ್ಮಿನೇ ಮನೆಗ್ ಬಂದ ಹಾಗಾಯ್ತು. ಹಾಯ್ ಜಾಜಿ. ಹಾಯ್, ಹೌ ಆರ್ ಯು? ಹಾಬಿ, ನಾ ಹೇಳ್ತಾ ಇದ್ನಲ್ಲ ನನ್ನ ಕ್ಲೋಸ್ ಫ್ರೆಂಡ್ ದಾವಣಿ ಅಂತ, ಇವಳೆ ಮೈ ಹಾಬಿ. ಹಲೋ. ನಾನು ಸಿಗ್ಬೇಕು ನಿಮ್ಗೆ? ಪರವಾಗಿಲ್ಲ ಬಿಡು ಜಾಜಿ, ನಾನ್ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗ್ತೀನಲ್ವಾ, ಅಲ್ಲಿ ಬೆಗ್ಗಿಂಗ್ ಅಪರಾಧ, ಹಗ್ಗಿಂಗ್ ಅಪರಾಧ ಅಲ್ಲ. ಬಿಡ್ಲಿ ಹಾಬಿ, ಆಮೇಲೆ ನಿಮ್ಗೆ ಕಾದಿದೆ. ದಾಮಿನಿ, ಕಮ್ ವಿತ್ ಮೀ. ಏನು ಈ ಮನೆಯಲ್ಲಿ ಯಾವುದಕ್ಕೂ ಸ್ವಾತಂತ್ರ್ಯನೇ ಇಲ್ಲ ಅಲ್ವಾ? ನಿಮ್ಮಪ್ಪ ಮೇಲಕ್ ಹೋದಾಗ್ಲೇ ಎಲ್ಲ ಹೊರಟೋಯ್ತಪ್ಪ. ನಮ್ಮಪ್ಪನ ಯಾರ? ನಾನ್ ಮಾಡಿದ ಅಡ್ಗೆ ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ? ತುಂಬಾನೇ ಇಷ್ಟ ಆಯ್ತು. ಹಾಗಾಗಿ ಈ ಡೈಮಂಡ್ ರಿಂಗು ನಿಮ್ಗೆ. ಏನೋ ಯಜಮಾನ್ರೆ, ದಾಮಿನಿಯವ್ರು ತುಂಬಾ ಖುಷಿಯಾಗಿ ಈ ಡೈಮಂಡ್ ರಿಂಗ್ ನಂಗೆ ಪ್ರೆಸೆಂಟ್ ಆಗಿ ಕೊಟ್ರು. ಕೊಳೆಯುವಷ್ಟು ದುಡ್ಡು ಆಸ್ತಿ ಹತ್ರ ಇರೋವಾಗ ಬದುಕಿದ್ದಾಗ ಕೊಡದೆ ಇನ್ನೇನು ಸತ್ತ ಮೇಲೆ ಕೊಡ್ತಾಳಂತೆ. ಹಾಗೆಲ್ಲ ಮಾತಾಡ್ಬಾರ್ದು. ಏನಾಗಿದೆ ನಿಮ್ಗೆ? ಏನು ಅವಳನ್ನು ಮಾತ್ರ ವಿಶೇಷವಾಗಿ ಗಮನಿಸೋದು, ನಮಗೇನು ಇಲ್ವೇ? ಅಡ್ಗೆ ಮನೆಗೆ ಬನ್ನಿ, ನಿಮ್ಗೂ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ. ಇವತ್ತು ನೀನು ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ. ಪರವಾಗಿಲ್ಲ, ಹತ್ರ ಬಾ. ಹಾಬಿ, ದಿಸ್ ಇಸ್ ಟೂ ಮಚ್. ವಿಟ್ಲಾ ವಿಟ್ಲಾ, ಏನ್ ಜಾಜಕ್ಕೆ? ದಾಮಿನಿ ಸಿಟಿ ನೋಡ್ಬೇಕಂತೆ, ಶಾಪಿಂಗ್ ಮಾಡ್ಬೇಕಂತೆ. ಸೇಫ್ ಆಗಿ ಕರ್ಕೊಂಡು ಹೋಗಿ, ಸೇಫ್ ಆಗಿ ಕರ್ಕೊಂಡು ಬರ್ತೀಯಾ? ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಬಿಸಾಕಿ ಎಕ್ಸ್ಟ್ರಾ ಕೇರ್ ತಗೋತೀನಿ. ಅಲ್ಲ ಪಾಪ, ಅವ್ನು ತುಂಬಾ ಹೇಳಿಸು, ಅವನಿಗೇನು ಗೊತ್ತಾಗುತ್ತೆ? ಏನು ನೀವು ಬೆಂಗಳೂರು ನೋಡ್ಬೇಕು ಅಷ್ಟೇ ತಾನೆ? ನನ್ನ ಜೊತೆ ಬನ್ನಿ. ಯಾವ ಕಟ್ಟಡ ಎಷ್ಟು ಎತ್ತರ ಇದೆ, 5 ವರ್ಷ ಆದ್ಮೇಲೆ ಯಾವ ಕಟ್ಟಡ ಬೀಳುತ್ತೆ, ಇನ್ನು ಯಾವ ಕಟ್ಟಡ ಹೇಳುತ್ತೆ, ಎಲ್ಲ ತೋರಿಸ್ಕೊಂಡು ಬರ್ತೀನಿ. ದಾಮಿನಿ ವಿಟ್ಲನ್ ಜೊತೆಗೆ ಹೋಗ್ಲಿ. ಜಾಜಿ ವಿಠಲನ್ ಮುಖ ನೋಡಿದ್ರೆ ಅವನೇ ಸರಿಯಾಗಿ ಸಿಟಿ ನೋಡಿಲ್ಲ ಅಂತ ಕಾಣತ್ತೆ. ನನಗೆ ತೋರಿಸ್ತಾನೆ. ನಾನು ಪಾಂಡುರಂಗ ಅವ್ರ ಜೊತೆ ಹೋಗ್ತೇನೆ. ಬನ್ನಿ ಪಾಂಡುರಂಗ ಅವ್ರೆ. ರಾಜೇರ್ಗೆ ಇನ್ನೊಂದು ಸತಿ ದಾಮಿನಿ ವಿಷಯಕ್ಕೆ ನನ್ನನ್ನು ಕರೆದ್ರೆ ನಾನಾಗಿರಲ್ಲ. ಪಾಂಡುರಂಗ ಅವ್ರೆ, ಗಾಡಿ ಯಾಕೆ ನಿಲ್ಸ್ಬಿಟ್ರಿ? ಪಾಂಡುರಂಗ ಅವ್ರೆ, ಜಾಜಿ ಹೇಳ್ತಿದ್ಲು ನೀವು ಸಿಕ್ಕಾಪಟ್ಟೆ ತಮಾಷೆ ಮಾಡ್ತೀರಾ ಅಂತ. ನಾನು ತಮಾಷೆ ಮಾಡೋ ಟೈಮಲ್ಲಿ ತಮಾಷೆ ಮಾಡ್ತೀನಿ, ಸೀರಿಯಸ್ ಆಗಿರೋ ಟೈಮಲ್ಲಿ ಸೀರಿಯಸ್ ಆಗಿರ್ತೀನಿ. ವಾಟ್ ಯು ಮೀನ್? ನಿನಗೆ ಹಣ ಮುಖ್ಯನೋ ಅಥವಾ ಪ್ರಾಣ ಮುಖ್ಯನೋ? ಪಾಂಡುರಂಗ ಅವ್ರೆ, ನೀವೀಗ ಪ್ರಾಕ್ಟಿಕಲ್ ಆಗಿ ಜೋಕ್ ಮಾಡಿದ್ರೆ ನಂಗೆ ತುಂಬಾ ಭಯ ಆಗುತ್ತಪ್ಪ. ಯಾಕೆ ಏನು ಎತ್ತ ಕೇಳೋ ಹಾಗಿಲ್ಲ. ಸುಮ್ಮನೆ ನಾನು ಕರ್ಕೊಂಡು ಹೋಗೋ ಜಾಗಕ್ಕೆ ಬರ್ತಾ ಇರಬೇಕು. ಇಲ್ಲ ಅಂದ್ರೆ ಇದರಲ್ಲಿರೋ 6 ಗುಂಡುಗಳಲ್ಲಿ 1 ಗುಂಡು ನಿನ್ನ ತಲೆ ಸೇರ್ತಾ ಇದೆ. ಏನ್ ಸರ್ ಇದು? ವಿಜ್ಞಾನಿಗಳ ಮನೆ ಅಂದ್ರೆ ಇಲ್ಲಿ ನೋಡ್ರೆ ಸೌಂಡೇ ಇಲ್ಲ. ಸಂಶೋಧನೆ ಮಾಡಿ ಸಾಕಾಗಿ ನಿದ್ದೆ ಮಾಡ್ತಾ ಇರ್ತಾರೋ. ತಾಳ ಒಂದ್ ನಿಮಿಷ. ವಿಜ್ಞಾನಿಗಳೇ, ನಾನು ಇನ್ಸ್ಪೆಕ್ಟರ್ ಶಿಶುಪಾಲ್ IPS. IPS ಇಲ್ಲ, KS ಇಲ್ಲ, ಅವ್ರ ಭಾಗ ತೆಗಿಯಾಕಿಲ್ಲ. ಇಟ್ಕೊಳ. ಏನ್ ಸರ್ ಇದು? ಸೈಂಟಿಸ್ಟ್ ಯಾರೋ ಕಟ್ ಹಾಕ್ಬಿಟ್ಟವ್ರೆ. ಬಾಗ್ಲು ಹೊಡೆದು ಒಳಗಡೆ ಹೋಗಿ ಏನು ಅಂತ ವಿಚಾರಿಸೋಣ. ನಡಿ. ಏನ್ ಸರ್ ಇದು? ಸರ್, ಸರಿಯಾದ ಸಮಯಕ್ಕೆ ಬಂದ್ರಿ ನೀವು. ಆ ಗೋಪಿನಾಥು ನನ್ ಕೊಡಬಾರ್ದು ಕಾಟ ಕೊಡ್ತಾ ಇದ್ದಾನೆ. ನನ್ ಕಟ್ಟಾಕಿ 3 ದಿವಸ ಆಯ್ತು. ಬರ್ಲೇ ಇಲ್ವಾ? ದಿವ್ಸಕ್ಕೊಂದ್ಸತಿ ಬರ್ತಾನೆ, ಏನೋ ತಿನ್ನಕ್ ಸ್ವಲ್ಪ ಕೊಡ್ತಾನೆ, ಆಮೇಲೆ ನೀನ್ ಬದುಕಿರ್ಬೇಕು, ನನಗ್ ಬೇಕಾದ ದ್ರಾವಣ ರೆಡಿ ಮಾಡ್ಕೊಡ್ಬೇಕು ಅಂತ ಹೇಳಿ ಮತ್ತೆ ಕಟ್ಟಾಕ್ಬಿಟ್ಟು ಹೊಟ್ಟೋಗ್ತಾನೆ ಸರ್. ಅದೇನೋ ದ್ರಾವಣ ಅಂದ್ರಲ್ಲ, ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಸರ್, ನಾನು ಹೊಸದಾಗ ಒಂದು ದ್ರಾವಣ ಕಂಡು ಹಿಡಿದಿದ್ದೀನಿ. ನೋಡಿ ಹೇಗಿದ್ದ? ಒಂದ್ ನಿಮಿಷ ಇರಿ ಸರ್. ನೋಡಿ ಸರ್, ಇವನೇ ಸರ್ ಅವನು. ಇವನು ಪಾಂಡುರಂಗ ಗಂಡು ತರ ಕಾಣ್ತಾ ಇಲ್ವಾ? ಲೇ, ಇವನ್ ಪಾಂಡುರಂಗ ತರ ಕಾಣ್ತಾ ಇರ್ಬೋದು, ಆದ್ರೆ ಪಾಂಡುರಂಗ ಅಲ್ಲ, ಇವನು ಡಾನ್ ಗೋಪಿನಾಥ್. ಓ, ಗೊತ್ತಾಯ್ತು ಬಿಡಿ ಸರ್. 3 ತಿಂಗಳಿಂದ ನಿಮ್ಗೆ ಚಳ್ಳೆ ಅಂತ ತಿಂದು ತಪ್ಸ್ಕೊಂಡು ಓಡೋದಲ್ಲ ಅವನಲ್ಲ. ಆ ಗೋಪಿನಾಥ್ ನನ್ ಕಟ್ಟಾಕಿದ ದಿವಸ ವಿಟ್ಲನು ಅಲ್ಲಿಗೆ ಬಂದಿದ್ದ. ಓ ಸಾ, ಹಂಗಾದ್ರೆ ಅವನು ಆ ವಿಟ್ಲ ಮೇಲೆ ಇರ್ಬೋದು ಸಾ. ಹಾ, ನನಗೂ ಅದೇ ಅನುಮಾನ. ಡೋಂಟ್ ವರಿ ಸರ್, ಆ ಡಾನ್ ಗೋಪಿನಾಥ್ನ ಹಿಡಿಯೋವರೆಗೂ ನೀವು ನಮ್ಮ ರಕ್ಷಣೆಯಲ್ಲಿ ಇರ್ತೀರಾ. ಇನ್ಸ್ಪೆಕ್ಟ್ರೆ, ನೀವ್ ಹೇಳ್ತಿರೋದು ನಿಜಾನಾ? ನಮ್ ಸಾಹೇಬ್ರಿಗೆ ಸುಳ್ಳು ಹೇಳೋ ಅಭ್ಯಾಸವೇ ಇಲ್ಲ. ಅವ್ರು ಸುಳ್ಳು ಹೇಳುವುದೇನಿದ್ರು ಅವ್ರ ಹೆಂಡತಿ ತಾವು ಮಾತ್ರ. ಅದನ್ನ ಕೇಳಿದ್ರೇನಾ? ಹೇಳದೆ ಇದ್ದು ಹೇಳ್ಬೇಕಾದ್ರೆ ನಮ್ ಧರ್ಮ ಅಲ್ವಾ? ಬಾಯ್ ಮುಚ್ಚು. ಅಲ್ಲಮ್ಮ, ಅವನ್ ನಡವಳಿಕೆ, ಅವನ್ ವೇಷ ನೋಡಿ ನಿಮ್ಗೆ ಡೌಟೇ ಬರ್ಲಿಲ್ಲೇನಮ್ಮ? ಇಲ್ಲ ಸರ್, ಆದ್ರೆ ಅವ್ರು ತುಂಬಾ ರಫ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಆ ಮನುಷ್ಯ ನಮ್ಮ ಮನೆಗ್ ಬಂದಾಗಿಂದ ಒಂದು ಸಲ ಕೂಡ ನನ್ನ ದೇವರು ಕೊಟ್ಟ ತಂಗಿ ಅಂತ ಕರ್ದೇ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ನನ್ನ ಸಿಕ್ಕಾಪಟ್ಟೆ ಹಚ್ಕೊಂತಿದ್ದಾರೆ. ನಂಗಾಗ್ಲೇ ಡೌಟ್ ಬಂದಿತ್ತು.
ಆಗಿದ್ಮೇಲೆ ಅನುಮಾನನೇ ಇಲ್ಲ, ಇವನು ಪಾಂಡುರಂಗ ಅಲ್ಲ, ಡಾನ್ ಗೋಪಿನಾಥ್. ಮೈ ಗಾಡ್, ಆ ಮನುಷ್ಯ ವಿತೌಟ್ ಮೈ ಪರ್ಮಿಷನ್ ನನ್ನ ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟು ನನ್ನ ಅಟ್ಯಾಕ್ ಮಾಡಕ್ ನೋಡಿದ್ರು. ಸದ್ಯ ಅನಾಹುತ ಆಗೋಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಂಡ್ರಲ್ಲ, ಅಬ್ಬಾ. ಆ ಡಾನ್ ಗೋಪಿನಾಥ ಏನೇನ್ ಮಾಡ್ತೇನೆ ಅಂತ ಸ್ವಲ್ಪ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ. ಸೈಂಟಿಸ್ಟ್ ಕಂಡುಹಿಡಿದಿರೋ ದ್ರಾವಣನ ಜ್ಯೂಸ್ ಮಿಕ್ಸ್ ಮಾಡಿ ಪಾರ್ಟಿ ಕುಡಿಸ್ತಾನೆ. ಆ ಕುಡಿದ ಪಾರ್ಟಿ 10 ನಿಮಿಷ ಇವ್ನು ಹೇಳ್ದಂಗೆ ಕೇಳ್ತಾನೆ. ಇರ್ಬೇಕು ಇನ್ಸ್ಪೆಕ್ಟರ್, ನಮ್ಮ ಯಜಮಾನ್ರಿಗೆ ಆಗಾಗ ಜ್ಯೂಸ್ ಕುಡಿಸ್ತಿದ್ರು ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ರು. ಅಲ್ಲಿಗೆ ಆ ಸಾಂಬಶಿವರಾವ್ನ ಅಟ್ಯಾಕ್ ಮಾಡೋದು ಈ ವ್ಯಕ್ತಿನ ಇರ್ಬೇಕು ಅಲ್ವ್ರತ? ಕರೆಕ್ಟ್ ಕಣ. ಆಗಾಗ ನಮ್ಮ ಯಜಮಾನ್ರು ಮಂಕಿ ಕ್ಯಾಪ್ ಹಾಕೊಂಡು ನಮ್ಮ ಅಣ್ಣ ಹಿಂದೆನೆ ಬಿದ್ದಿರ್ತಾರೆ. ಅದು ನಿಮ್ಮ ಅಣ್ಣ ಅಲ್ಲಮ್ಮ, ಡಾನ್ ಗೋಪಿನಾಥ್. ಎಲ್ಲಿ ಅವನು? ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ನೀವೇನ್ ತಲೆ ಕೆಡಿಸ್ಕೊಬಿಡಿ, ಅವ್ನು ಹುಡುಕಕ್ಕೆ ಅಂತ ನಮ್ಮ ಸಾಹೇಬ್ರಿಲ್ಲ. ನಾನು ಹುಡುಕ್ತಾ ಇದ್ರೆ ನೀನೇನ್ ಮಾಡ್ತಾ ಇರ್ತೀಯ? ನಾನು ನಿಮ್ಮನ್ನು ಹುಡುಕ್ತಾ ಇರ್ತೀನಿ ಸರ್. ದಾಮಿನಿ, ಹಣ ಮತ್ತು ಪ್ರಾಣ ಇವು ಎರಡರಲ್ಲಿ ನಿನಗೆ ಯಾವುದು ಮುಖ್ಯ? ನಿನ್ಗೇನಾಗ್ಬೇಕು ಅದನ್ನಾದ್ರೂ ಮೊದ್ಲು ಹೇಳು. ನಿನ್ನ ಅಕೌಂಟಿನಲ್ಲಿ ಒಟ್ಟು ಎಷ್ಟು ದುಡ್ಡಿದೆ? ನನಗ್ ಗೊತ್ತಿಲ್ಲ, ನಾನ್ ಹೇಳೋದಿಲ್ಲಪ್ಪ. ಅದಕ್ಕಿಂತ ಮೊದಲು ಹೇಳ್ತೀಯ. ನನಗ್ ಕೊಂದ್ರು ಸರಿನೇ, ನಾನಂತೂ ಹೇಳೋದಿಲ್ಲ. ಒಂದು 3 ದಿವಸ ಉಪವಾಸ ನಿನ್ನನ್ನು ಕೆಡವಿದ್ರೆ ನೀನಾಗಿ ನೀನೇ ಬಾಯ್ ಬಿಡ್ತೀಯ. ಅದು ನನ್ ಗಂಟು ತುಂಬಾ ಒಣಗ್ತಾ ಇದೆ, ನೀರ್ ಬೇಕು. ಬರೀ ನೀರೇ ಹಾಕಿದೆ, ಜ್ಯೂಸ್ ತಂದು ಕೊಡ್ತೀನಿ ಇರು. ದಾಮಿನಿ, ಈಗ ನೀನು ನಿನ್ನ ಕೈಗೆ ನಿನ್ನ ಮೊಬೈಲ್ ತಗೋತೀಯ. ನಿನ್ನ ಅಕೌಂಟ್ನಲ್ಲಿ ಅದು ಎಷ್ಟು ದುಡ್ಡಿದೆ ಅಂತ ನನಗೆ ತೋರಿಸ್ತೀಯ. ಪಾಪ್ರೇ, ಒಟ್ಟು 5 ಕೋಟಿಯ ಒಡತಿ. ದಾಮಿನಿ, ಈಗ ನೀನು ನಿನ್ನ ಅಕೌಂಟ್ನಲ್ಲಿರ್ತಕ್ಕಂಥ ಈ ದುಡ್ಡನ್ನ ನನ್ನ ಅಕೌಂಟ್ ನಂಬರ್ಗೆ ಟ್ರಾನ್ಸ್ಫರ್ ಮಾಡ್ತೀಯ. ನನ್ನ ಅಕೌಂಟ್ ನಂಬರ್ 420420. ಏನ್ ಮಾಡ್ತಿದ್ಯಾ ನೀನು? ಆಗ್ಲೇ ಚಿರ್ಕೆ ಆಗೋಯ್ತು. ಮತ್ತೆ ದುಡ್ಡು ಕೊಡ್ಸೋಣ ಅಂದ್ರೆ ದ್ರಾವಣ ಬೇರೆ ಖಾಲಿ ಆಗೋಯ್ತು. ಪರವಾಗಿಲ್ಲ, ಇಲ್ಲಿ ನಾನು ನೀನು ಬಿಟ್ರೆ ಬೇರೆ ಯಾರು ಇಲ್ಲ. ದಾಮಿನಿ, ನೀನು ಆದಷ್ಟು ಬೇಗ ನಿನ್ನ ಅಕೌಂಟ್ನಲ್ಲಿರ್ತಕ್ಕಂಥ ದುಡ್ಡನ್ನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಾನು 3 ಎಣಿಸೋದ್ರೊಳಗೆ ಆ ಕೆಲಸನ ನೀನು ಮಾಡ್ತೀಯ. ಇಲ್ಲ, ನಾನ್ ಮಾಡೋದಿಲ್ಲ. ಮಾಡಲಿಲ್ಲ ಅಂದ್ರೆ ಈ ಗುಂಡು ನಿನ್ನ ತಲೆ ಸೇರುತ್ತೆ. 1 2 3 ಎಣಿಸಿದ್ಯಾ? ನನ್ನ ಗನ್ನಲ್ಲಿರೋ ಗುಂಡು ನಿನ್ ತಲೆ ಸೇರುತ್ತೆ. ಏಯ್, ನಿನ್ ನಾಟ ಮುಗೀತು ಕಣ. ಇಷ್ಟು ದಿವಸ ಕದ್ದಿರೋ ಮಾಲ್ ನಮ್ ಕೈಗೆ ಸೇರಿದ್ರೆ ನೀನ್ ಬದುಕೊಂತೀಯ, ಇಲ್ಲ ಅಂದ್ರೆ ಅಡ್ಡಾಟ ಮಲಗಿಸ್ಬಿಡ್ತೀನಿ. ಏಯ್, ಹೇಳ್ಕೊಂಡು ನಡಿಯೋ. ಯಾಕ್ರಪ್ಪ ಎಲ್ಲರೂ ಗಾಬರಿ ಆಗ್ತಾ ಇದ್ದೀರಾ? ನಾನು ಓದೋನ್ ಅತ್ಲಾಗೆ ಹಾಳಾಗೋದಂತ ಎಲ್ಲರೂ ಮನೆಯಲ್ಲಿ ನೆಮ್ಮದಿಯಾಗಿದ್ರಿ ಅಲ್ವಾ? ಹೇಳೋದು ಕೇಳೋದು ಏನು ಬೇಕಾಗಿಲ್ಲ. ಮೊದಲು ಈ ನನ್ನ ಮಗನ ಲಾಕ್ ಮಾಡ್ಕೊಳ್ಳಿ. ರಗಮ, ಏನಿದೆಲ್ಲ? ನನ್ನ ಮಗನೇ, ಇಷ್ಟು ದಿನ ಹೇಳು ತಾಯಿ ಅಂತಿದ್ದವನು ಈಗ ಲಾಕ್ ಮಾಡ್ಕೊಂಡ ತಕ್ಷಣ ಲಂಗಮ್ಮ ಬಂದ್ಬಿಡ್ತ. ಲಂಗಮ್ಮ, ನನ್ನ ಮಗನ, ಇವತ್ತು ನೀನನ್ನ ಏನ್ ಮಾಡ್ತೀನಿ ಗೊತ್ತೇನಾ? ಏನ್ ಮಾಡ್ತೀನಿ ಅಡಿ ಅಂತೀನಿ. ಈ ನನ್ನ ಮಗನ ಹೇಳ್ಕೊಂಡು ಈ ಕಂಬ ಕಟ್ಟಾಕಿ. ಮಸ್ತ್ರೆ ನಮ್ಮ ಸಾಹೇಬ್ರು ಸುಸ್ತ್ರೆ. ಸೇಮ್ ಟು ಸೇಮ್. ಅಲ್ಲೂ ಗಡ್ಡ ಇದೆ, ಇಲ್ಲೂ ಗಡ್ಡ ಇದೆ. ಓ, ನಂಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ. ಇನ್ಸ್ಪೆಕ್ಟರ್, ಇವ್ರು ಯಾರು, ಅವ್ರು ಯಾರು? ಕಟ್ಕೊಂಡಿರೋ ಗಂಡನ ಜೊತೆ ನೆಟ್ಟಿಗೆ ಸಂಸಾರ ಮಾಡಿದ್ರೆ ಈ ಕನ್ಫ್ಯೂಷನ್ ಇರ್ತಾ ಇರ್ಲಿಲ್ಲ. ಇನ್ಸ್ಪೆಕ್ಟರ್, ಹೋಲ್ಡ್ ಯುವರ್ ಟಂಗ್. ನನ್ನ ಆಡ್ಕೊಳ್ಳೋದ್ ಬಿಟ್ಟು ಇವ್ರಿಬ್ರಲ್ಲಿ ನನ್ನ ನಿಜವಾದ ಹಬಿ ಯಾರು ಅಂತ ಹೇಳಿ. ಈ ಜನ್ಮದಲ್ಲಿ ನಿನಗೆ ಗೊತ್ತಾಗಲ್ಲಮ್ಮ. ನಾನ್ ಕಂಡು ಹಿಡಿತೀನಿ ತಾಳು. ಅಡಿಯಂತೀನಿ, ಈ ಕಳ್ಳನ ಬಾಯಿ ಕುಳಿತಿರೋ ಬಟ್ಟೆನ ತೆಗಿಲಿ. ಪಾಂಡುರಂಗ ಗಂಡುಗಲಿ. ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇದು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಏನು? ಇವನೇ ನನ್ನ ಮಗ, ಇವನೇ ನನ್ನ ಮಗ. ಚಿಕ್ಕ ಮಗನ ಆಯ್ತು. ಅಬಿ, ವೆರಿ ಸಾರಿ ಅಬಿ. ನಿಮ್ ಮನೇಲಿ ಗೋಪಿನಾಥ ಕದ್ದಿರೋ ಒಡವೆಗಳು ಸಿಕ್ಕಿದೆ, ತಗೊಳ್ಳಿ. ಇವನಿಂದ ಸೈಂಟಿಸ್ಟ್ ನು ಕಾಪಾಡಿದ್ವಿ, ಹಾಗೆ ನಿಮ್ ಫ್ರೆಂಡ್ ದಾಮಿನಿನ ಅವ್ರ ಮನೆಗೆ ಕಳ್ಸಿದೀವಿ. ಇನ್ಮೇಲಾದ್ರೂ ಹುಷಾರಾಗಿರಿ. ಇನ್ಮೇಲಾದ್ರು ಯಾರ್ಯಾರು ಮನೆಯೊಳಗೆ ಸೇರಿಸ್ಕೊಂಡು ಎಡವಟ್ ಮಾಡ್ಕೋಬೇಡಿ. ಬನ್ನಿ ಸಾ. ಏಯ್, ನಡಿಯಲ್ಲ. ಬಾಬಾ, ಐ ಆಮ್ ವೆರಿ ಸಾರಿ. ನೀವು ಅಂತ ಗೊತ್ತಿದ್ದೆ ನಿಮ್ಗೆ ಹೊಡೆದ್ಬಿಟ್ಟೆ. ಮಾತಾಡ್ಬೇಡ ನೀನು. ಮಗನೇ,
ಗೊತ್ತಿಲ್ಲದೆ ಡಿಕ್ಕಿ ಹೊಡೆದ್ಬಿಟ್ಟೆ ಬೇಜಾರ್ ಮಾಡ್ಕೋಬೇಡ ಕಾಣೋ. ಅಲ್ಲ, ನಿಮ್ಮನ್ನ ನೀವೇನೋ ಮಾರ್ಕೆಟ್ ಅಲ್ಲಿರೋ ಪುಡಿ ರೌಡಿ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಮೊನ್ನೆ ಯಜಮಾನನಿಗೆ ಕಟ್ಟಾಕಿದ್ರಲ್ಲ, ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ರ? ನೀವು ನಮ್ಮನ್ನ ಕಟ್ಟಾಕ್ ಹೊಡಿತೀರಾ? ಬರೀ ಕಟ್ಟಾಕದಲ್ಲ, ನಿಮ್ಮೆಲ್ಲರನ್ನು ಉಲ್ಟುಲ್ಟ ನೇತಾಕಿ ಕೆಳಗಡೆಯಿಂದ ಮೆಣಸಿನ್ಕಾಯಿ ಬಗ್ಗೆ ಘಾಟ್ ಹಾಕ್ಬಿಡ್ತೀನಿ.